ರಾಜ್ಯಾದ್ಯಂತ ಹೋಳಿ ಹಬ್ಬದ ಸಂಭ್ರಮ ಮುಗಿಲು ಮುಟ್ಟಿದೆ. ಮಕ್ಕಳು ಮರಿಯನ್ನದೆ ಎಲ್ಲರೂ ಬಣ್ಣದ ಓಕುಳಿಯಲ್ಲಿ ಮಿಂದೆದ್ದಿದ್ದಾರೆ. ಹುಣ್ಣಿಮೆ ಅಂದ್ರೆ ಬಣ್ಣದ ಓಕುಳಿಯ ಹಬ್ಬ. ಹೋಳಿ ಅಂದ್ರೆ ವಸಂತ ಕಾಲದ ಆಗಮನ. ಕೆಡುಕಿನ ಮೇಲೆ ಒಳಿತನ್ನ ಸಾಧಿಸಿದ ದಿನ. ಬಣ್ಣದಂತೆ ನಮ್ಮ ಬದುಕು ಕೂಡ ಕಲರ್ಫುಲ್ ಆಗಿರಲಿ, ಪ್ರತಿ ಮನೆ ಮನಸ್ಸಲ್ಲೂ ರಂಗು ತುಂಬಿರಲಿ ಅಂತ ಆಚರಿಸುವ ದಿನ. ಹೀಗೆ ಇಡೀ ದಿನ ಬಣ್ಣದಲ್ಲಿ ಮಿಂದೇಳೋ ಜನ ಸಂಜೆ ಆಗ್ತಿದ್ದಂತೆ ಕಾಮಣ್ಣನನ್ನ ದಹಿಸಿ ಸಂಭ್ರಮಿಸ್ತಾರೆ. ಈಗ ಕರುನಾಡಲ್ಲೂ ಹೋಳಿಯ ಸಂಭ್ರಮ ಮುಗಿಲು ಮುಟ್ಟಿದೆ. ಬಾಗಲಕೋಟೆ ಜಿಲ್ಲೆಯಲ್ಲಿ ವಾರದ ಹಿಂದೆ ಕೋಮು ದಳ್ಳೂರಿ ತಾಂಡವವಾಡಿತ್ತು. ಅದರ ಕಿಚ್ಚೆ ಇನ್ನೂ ಆರಿಲ್ಲ. ಇದರ ನಡುವೆ ಈಗ ಹೋಳಿ ಹಂಗಾಮ ಜೋರಾಗಿದೆ. ವಿವಾದಿತ ಸ್ಥಳವಾದ ಪಂಕಾ ಮಸೀದಿ ಮುಂದೆ ಹಿಂದೂ ಕಾರ್ಯಕರ್ತರು ಬಣ್ಣ ಎರಚಿಕೊಂಡು ಹೋಳಿ ಆಚರಿಸಿದ್ದಾರೆ. ಜೈ ಶಿವಾಜಿ ಅಂತ ಘೋಷಣೆಗಳು ಮೊಳಗೋದಕ್ಕೆ ಶುರುವಾಗ್ತಿದ್ದಂತೆ ಯುವಕರನ್ನ ನಿಯಂತ್ರಿಸೋದಕ್ಕೆ ಪೊಲೀಸರು ಹರಸಾಹಸ. ಹೊಸಪೇಟೆಯಲ್ಲೂ ಹೋಳಿ ವೈಭವ ಮುಗಿಲು ಮುಟ್ಟಿತ್ತು. ಹೆಣ್ಮಕ್ಕಳು ಗಂಡ್ಮಕ್ಕಳು ಹಿರಿಯರು ಕಿರಿಯರು ಎನ್ನದೆ ಎಲ್ಲರೂ ಡಿಜೆ ಸದ್ದಿಗೆ ಕುಣಿದು ಕುಪ್ಪಳಿಸಿದ್ದಾರೆ. ಈ ಮಧ್ಯೆ ಪುನೀತ್ ರಾಜ್ಕುಮಾರ್ ಬಾವುಟಗಳು ಜೋರಾಗಿ ಹಾರಾಡಿವೆ. ಬಂತು ಅಂದ್ರೆ ಸಾಕು, ಬೆಳಗಾವಿಯಲ್ಲಿ ಎಂಇಎಸ್ ಕಿರಿಕ್ ಶುರುವಾಗುತ್ತೆ. ಹೋಳಿ ಹಬ್ಬದಲ್ಲೂ ಇವರ ಪುಂಡಾಟ ನಿಂತಿಲ್ಲ. ಒಂದ್ ಕಡೆ ಹಿಂದೂ ಕಾರ್ಯಕರ್ತರು ಹೋಳಿ ಹಬ್ಬದಲ್ಲಿ ಕುಣಿದು ಕುಪ್ಪಳಿಸ್ತಿದ್ರೆ, ಇತ್ತ ಎಂಇಎಸ್ ಕಿಡಿಗೇಡಿಗಳು ಮಹಾರಾಷ್ಟ್ರ ಪರ ಘೋಷಣೆ ಕೂಗಿ ಮಹಾರಾಷ್ಟ್ರ ನಾಡಗೀತೆಗೆ ಡ್ಯಾನ್ಸ್ ಮಾಡಿದ್ದಾರೆ. ಬೀದರ್ ಜಿಲ್ಲೆಯಲ್ಲೂ ಹೋಳಿ ಹಬ್ಬದ ಸಡಗರ ಜೋರಾಗಿತ್ತು. ಒಬ್ಬರಿಗೊಬ್ಬರು ಬಣ್ಣ ಹಚ್ಚಿಕೊಂಡು ಸಿನಿಮಾ ಸಾಂಗ್ಗೆ ಬಿಂದಾಸ್ ಡ್ಯಾನ್ಸ್ ಮಾಡಿದ್ದಾರೆ. ಕೊಪ್ಪಳದಲ್ಲಿ ಹೋಳಿ ಸಂಭ್ರಮ ಮುಗಿಲು ಮುಟ್ಟಿತ್ತು. ತಾಲೂಕಾ ಕ್ರೀಡಾಂಗಣದಲ್ಲಿ ಆಯೋಜಿಸಿದ್ದ ಹೋಳಿ ಆಚರಣೆಗೆ ಜನಸಾಗರವೇ ಸೇರಿತ್ತು. ಸಂಸದ ರಾಜಶೇಖರ ಹಿಟ್ನಾಳ ಕೂಡ ಭಾಗಿಯಾಗಿ ಫುಲ್ ಡ್ಯಾನ್ಸ್ ಮಾಡಿದ್ದಾರೆ. ಇನ್ನೊಂದೆಡೆ ರತಿ ಮನ್ಮಥರ ಮೆರವಣಿಗೆಯೂ ಜೋರಾಗಿತ್ತು. ಶಿವಮೊಗ್ಗದಲ್ಲೂ ಹೋಳಿ ಸಂಭ್ರಮದಲ್ಲಿ ಜನ ಮಿಂದೆದ್ದಿದ್ದಾರೆ. ಗೋಪಿ ವೃತ್ತದಲ್ಲಿ ಭರ್ಜರಿ ಹೋಳಿ ಸಂಭ್ರಮಾಚರಣೆ ನಡೆದಿದ್ದು, ಡಿಜೆ ಸಾಂಗ್ ಹೆಣ್ಮಕ್ಕಳೆಲ್ಲ ಕುಣಿದು ಕುಪ್ಪಳಿಸಿದ್ರು. ಒಟ್ನಲ್ಲಿ ನಾಡಿನುದ್ದಕ್ಕೂ ಹೋಳಿ ಸಂಭ್ರಮ ಜೋರಾಗಿದ್ದು, ಬಣ್ಣದೋಕುಳಿಯಲ್ಲಿ ಜನ ತಮ್ಮನ್ನ ತಾವೇ ಮೈಮರೆತರು. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ಮತ್ತಷ್ಟು ಪ್ರಮುಖ ಸುದ್ದಿಗಳನ್ನ ಕನ್ನಡ ನಾಡಿ ಎಕ್ಸ್‌ಪ್ರೆಸ್‌ನಲ್ಲಿ ನೋಡೋಣ. ಮೈಸೂರಿನ ಬ್ಯಾಳರಹುಂಡಿ ಗ್ರಾಮದಲ್ಲಿ ಗಬ್ಬೆದ್ದು ನಾರ್ತಿದ್ವು ಚರಂಡಿಗಳು. ನ್ಯೂಸ್ 18 ವರದಿ ಬೆನ್ನಲ್ಲೇ ಗ್ರಾಮದ ಸಮಸ್ಯೆಗೆ ಸಿಕ್ತು ಮುಕ್ತಿ. ಕೊನೆಗೂ ಚರಂಡಿ ಕ್ಲೀನ್ ಮಾಡಿಸಿದ ಅಧಿಕಾರಿಗಳು. ಕೆಪಿಎಸ್ಸಿ ಪರೀಕ್ಷೆಯಲ್ಲಿ ಮಹಾ ಎಡವಟ್ಟು. ವಿದ್ಯಾರ್ಥಿಗಳ ಧ್ವನಿಯಾಗಿ ನ್ಯೂಸ್ 18ನಲ್ಲಿ ವಿಸ್ತೃತ ವರದಿ ಪ್ರಸಾರ. ಕೆಪಿಎಸ್ಸಿ ಕಾರ್ಯದರ್ಶಿಗೆ ವರದಿ ಕೇಳಿದ ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಶಾಲಿನಿ ರಜನೀಶ್. ವಾಕಿಂಗ್ ಹೋಗಿದ್ದ ಮುಸ್ಲಿಂ ಯುವಕರ ಮೇಲೆ ಹಲ್ಲೆ ಆರೋಪ. ಬಸವಕಲ್ಯಾಣ ನಗರ ಠಾಣೆ ಮುಂದೆ ಗುಂಪು ಕಟ್ಟಿಕೊಂಡು ಹಂಗಾಮ. ಹೈಡ್ರಾಮಾ ಮಾಡಿದವರ ಮೇಲೆ ಬಿತ್ತು ಎಫ್ಐಆರ್. ಶಾಲೆಯಲ್ಲಿ ಮುಖ್ಯ ಶಿಕ್ಷಕನ 2ನೇ ಪತ್ನಿ ಹೈಡ್ರಾಮಾ. ಇಬ್ಬರ ಗಲಾಟೆಗೆ ಬೇಸತ್ತ ಕೋಮಲಾಪುರ ಗ್ರಾಮಸ್ಥರು. ಮಕ್ಕಳ ವಿದ್ಯಾಭ್ಯಾಸಕ್ಕೆ ತೊಂದರೆ ಆಗುತ್ತೆ ಅಂತ ಆಕ್ರೋಶ.